ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ದೇಶದಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ರಾಷ್ಟ್ರಪತಿಗಳಾದ ಶ್ರೀ ದ್ರೌಪದಿ ಮುರ್ಮುರವರು ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇಂತಹ ಸಾಧಕರನ್ನು ದೇವನಹಳ್ಳಿಯ ಚಾಣಕ್ಯ ವಿಶ್ವವಿದ್ಯಾಲಯ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಪ್ರಶಾಂತ್ ಪ್ರಕಾಶ್, ಡಾಕ್ಟರ್ ಎಂ.ಡಿ. ಶ್ರೀನಿವಾಸ್ ಮತ್ತು ಸಂಗೀತ ಕ್ಷೇತ್ರದ ಮಾಂತ್ರಿಕ ರಿಕ್ಕಿ ಕೇಜ್ರಿಗೆ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಸನ್ಮಾನಿಸಿ ಗೌರವಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಒಂದು ಸಾರ್ಥಕ ಕೆಲಸ ಮಾಡಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ನೀವು ಹೇಳಿದ ಹಾಗೆ ನಮ್ಮ ಯುವ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ನೀಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಯಾರ್ಯಾರನ್ನು ನಾವು ಸನ್ಮಾನ ಮಾಡಿದ್ದೀವಿ ಆ 3 ಜನ, ಪ್ರೊಫೆಸರ್ ಎಂ.ಡಿ. ಶ್ರೀನಿವಾಸ್ ಅವರು, ಶ್ರೀ ರಿಕ್ಕಿ ಕೇಜ್ ಅವರು ಮತ್ತು ಪ್ರಶಾಂತ್ ಪ್ರಕಾಶ್ ಅವರು, ಈ 3 ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಮತ್ತು ಎಲ್ಲರಿಗೂ ಕೂಡ ಅವರವರ ವೈಯಕ್ತಿಕ ಸಾಧನೆ ಜೊತೆಗೆ ದೇಶದ ಮತ್ತು ಸಮಾಜದ ಏಳಿಗೆಯ ಉದ್ದೇಶ ಇದೆ. ಅಂಥವ್ರನ್ನ ಸನ್ಮಾನ ಮಾಡೋದ್ರ ಮೂಲಕ ನಾವು ಒಂದು ಒಳ್ಳೆಯ ಮೆಸೇಜ್ ಕೊಡ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ, ಅದರಿಂದ ಒಂದು ಸ್ಫೂರ್ತಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಚಾಣಕ್ಯ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ 3 ವರ್ಷಗಳಷ್ಟೇ ಆಗಿದೆ. ಕೇವಲ 3 ವರ್ಷಗಳಲ್ಲಿ 2500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಾಣಕ್ಯ ವಿಶ್ವವಿದ್ಯಾಲಯಕ್ಕೆ ದಾಖಲಾಗಿ ಓದ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದೇಶೀಯ ಶೈಲಿಯಲ್ಲಿ ವಿದ್ಯಾಭ್ಯಾಸ ನೀಡಲು ಚಾಣಕ್ಯ ವಿಶ್ವವಿದ್ಯಾಲಯ ದುಡಿತಾ ಇದೆ. PU ನಂತರ ಇಂಜಿನಿಯರಿಂಗ್ ಆಗ್ಬೋದು, ಯಾವುದೇ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಓದಲು ಇಷ್ಟಪಡ್ತಾ ಇದ್ದಾರೆ. ಇಂತಹ ವಿವಿಯಿಂದ ಗೌರವ ಪಡೆಯುತ್ತಿರುವುದು ಖುಷಿ ಅಂತಾರೆ ಸನ್ಮಾನಿತರು. As the next generation of entrepreneurs understand that it's not about AI, it's about industrial AI. And this is a very important nuance to understand. Software can be replicated extremely easy. Why is Elon Musk? Why? I mean, because anybody else could have become the most, could have been the richest man in this world. Because he's the only person who understood the value of physical AI. So if you look at everything that Elon Musk has built, he's fully vertically integrated, and he doesn't shy away from factories, he doesn't shy away from building real physical objects, he doesn't shy away from designing grounds up and disrupting conventional wisdom in any product. So it is that kind of holistic, what we call as full stack thinking, that entrepreneurs have to embrace. Because building apps, building software products is all great, but I don't think it's going to build a nation. So I'll just I can go on, but really urging all of you to understand the value of advanced manufacturing. Axel is bringing out a report in the next 2 weeks, and I will share it here, and it can be a guiding light for you to be able to find your path for your entrepreneurial journey in the future. Thank you. ವಿದ್ಯಾರ್ಥಿ ಬಡವನಾಗಿದ್ದು ಪ್ರತಿಭಾವಂತನಾಗಿದ್ದರೆ ಚಾಣಕ್ಯ ವಿವಿಯ ವಿದ್ಯಾರ್ಥಿಯ ಎಲ್ಲ ಖರ್ಚು ವೆಚ್ಚ, ಊಟ, ವಸತಿ ಕೊಟ್ಟು ವಿದ್ಯಾದಾನ ಮಾಡ್ತಾ ಇದೆ. ವಿದ್ಯಾರ್ಥಿಯ ಓದಿಗೆ ಅನುಕೂಲವಾಗುವಂತಹ ಎಲ್ಲ ಸೌಲಭ್ಯ ಚಾಣಕ್ಯ ವಿವಿಯಲ್ಲಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ದೇಣಿಗೆಯಿಂದ ಚಾಣಕ್ಯ ವಿವಿ ತಲೆ ಎತ್ತಿದೆ. ದೇಶ ಸೇವೆಯೇ ಈಶ ಸೇವೆ ಎಂದು ಭಾವಿಸಿ ಸೇವಾ ಮನೋಭಾವದಲ್ಲಿ ನವ್ಯ, ಭವ್ಯ, ದಿವ್ಯ ಭಾರತ ಕಟ್ಟಲು ವಿದ್ಯಾರ್ಥಿಗಳ ಸರ್ವಾಂಗೀಣ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ದುಡಿಯುತ್ತಿದೆ ಚಾಣಕ್ಯ ವಿವಿ. ಅದೇ ಪದ್ಮಶ್ರೀ ಪುರಸ್ಕಾರವು ಇದೇ ಭಾರತೀಯ ಜ್ಞಾನ ಪರಂಪರೆಯಲ್ಲಿ. ಆದ್ದರಿಂದ ನಮಗೆ ಇಂದಿನ ಬೆಳವಣಿಗೆಗೆ ಮುಖ್ಯವಾದ ಆಧಾರ ಏನು ಅಂದರೆ, ನಾವು ಯಾವುದೇ ಒಂದು ಏರಿಯಾ, ಯಾವುದೇ ಒಂದು ರೀತಿಯಾದ ಕ್ಷೇತ್ರದಲ್ಲಿ ನಾವು ತೊಡಗಿದ್ರೇನು ಆ ಕ್ಷೇತ್ರದಲ್ಲಿ ಭಾರತ ಏನು ಸಾಧಿಸಿತ್ತು, ಹೇಗೆ ಸಾಧಿಸಿತ್ತು, ಅದರ ಮೂಲ ದೃಷ್ಟಿ ಏನಿತ್ತು, ಅದನ್ನು ನಾವು ತಿಳ್ಕೊಂಡಿದ್ರೆ ಈಗಿನ ಕಾಲದಲ್ಲಿ ಆ ಕ್ಷೇತ್ರದಲ್ಲಿ ಬರುವಂಥ ಹೊಸ ವಿಷಯಗಳನ್ನು ನಮಗೆ ತಿಳ್ಕೊಳ್ಳೋಕ್ಕೂ, ಅರ್ಥ ಮಾಡ್ಕೊಳ್ಳೋಕ್ಕೂ, ಅದನ್ನು ನಾವು ಜೀರ್ಣಿಸ್ಕೊಳ್ಳೋಕ್ಕೂ, ಅದರಿಂದ ಉಪಯೋಗ ಪಡೆಯಲಿಕ್ಕೂ ಸಾಧ್ಯ ಆಗುತ್ತೆ. ನಮಗೆ ತಳಹದಿ ಇಲ್ಲದೇ ಇದ್ದರೆ ನಾವು ಇವತ್ತೊಂದು ವಿಷಯ, ನಾಳೆ ಒಂದು ವಿಷಯದ ಹೀಗೆ ಮರೀಚಿಕೆ ಹಿಂದೆ ಹೋಗ್ತಾ ಇರ್ತೀವಿ. ಭಾರತ ಒಂದಾನೊಂದು ಕಾಲದಿಂದ, ಬಹಳ ಪುರಾತನ ಕಾಲದಿಂದ ಬಹಳ ಪ್ರಶಸ್ತವಾದ ಮಾರ್ಗದಲ್ಲಿದ್ದು ತುಂಬ ಉತ್ತಮವಾದ ಸಭ್ಯತೆ ಅಂತ ಹೆಸರು ಗಳಿಸಿದ್ದಂಥದ್ದು. 18ನೇ ಶತಮಾನದ ಕೊನೆಯ ತನಕ ಆರ್ಥಿಕ ರೀತಿಯಾಗಲಿ ಆಗಲಿ, ವಿಜ್ಞಾನದಲ್ಲಿ ಆಗಲಿ, ವಿದ್ಯಾಭ್ಯಾಸಗಳಲ್ಲಿ ಆಗಲಿ ಇದು ತುಂಬ ಹೆಸರಾದಂಥ ದೇಶವಾಗಿತ್ತು. ಚೀನರೆಲ್ಲ ಇಲ್ಲಿ ಬಂದು ಸೆಲೆಸ್ಟಿಯಲ್ ಲ್ಯಾಂಡ್ ಅಂತ ಹೇಳ್ತಾರೆ ನಮ್ಮ ದೇಶನ. 18ನೇ ಶತಮಾನದಲ್ಲಿ ಬಂದ ಯುರೋಪಿಯನ್ರು ಕೂಡ ಇವರು ದೊಡ್ಡ ದೊಡ್ಡ ಸಭ್ಯತೆಯಲ್ಲಿದ್ದವರು ಅಂತ ಹೇಳಿದರು.
ಅವರು ಬಂದ ಶಿಕ್ಷಣ ಪದ್ಧತಿಯಿಂದ ನಾವು ನಮ್ಮ ಸಭ್ಯತೆಯನ್ನು ಮರ್ತುವೆ ಹೊರತು, ನಮ್ಮ ಜ್ಞಾನ ಪರಂಪರೆಯನ್ನು ಮರ್ತುವೆ ಹೊರತು ಇನ್ಯಾವ ಕೊರತೆಯಿಂದ ಆಗಲಿಲ್ಲ. ಅದು ಈಗ ನಾವು ತಿರುಗಿ ಆ ಜ್ಞಾನ ಪರಂಪರೆಯನ್ನು ನಾವು ತಿರುಗಿ ಪುನರುದ್ಧಾರ ಮಾಡಿ ಈಗಿನ ಕಾಲಕ್ಕೆ ಅನುರೂಪವಾಗಿ ಅದನ್ನು ನಾವು ಅಳವಡಿಸೋದಕ್ಕಿಂತ ಅದರ ಉನ್ನತಿನ ನಾವು ನೋಡಬೇಕು ಅಂತ ಅದಕ್ಕೆ ಕೆಲಸ ಮಾಡಬೇಕು. ಭಾರತೀಯ ದೇಸೀಯತೆಯ ಉಸಿರಿನ ಹಚ್ಚ ಹಸಿರನ್ನ ವಿಶ್ವಕ್ಕೆ ವ್ಯಾಪಿಸಲು ಚಾಣಕ್ಯ ವಿವಿ ಕಾರ್ಯೋನ್ಮುಖವಾಗಿದೆ ಅಂದ್ರೆ ತಪ್ಪಾಗಲ್ಲ. ಚಾಣಕ್ಯ ವಿವಿಯ ವಿದ್ಯಾರ್ಥಿ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಲಿ ಅಂತೇಳಿ ಪದ್ಮಶ್ರೀ ಪಡೆದ ಸಾಧಕರನ್ನ ಕರೆಸಿ ಗೌರವಿಸಿದೆ. ಓದಿದ್ರೆ ಇಂತಹ ಶ್ರೇಷ್ಠ ಸಂಸ್ಥೆಯಲ್ಲಿ ಮಕ್ಕಳು ಓದಬೇಕೆಂಬ ಆಸೆಯಿಂದ ದೇಶ ವಿದೇಶಗಳ ಪೋಷಕರು ದುಂಬಾಲು ಬಿದ್ದು ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಚಾಣಕ್ಯ ವಿವಿಗೆ ಸೇರಿಸ್ತಾ ಇದ್ದಾರೆ. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಖ್ಯಾತಿಯ ಬೆಂಗಳೂರಿನ ಎಲ್ಲಾ ಪ್ರತಿಷ್ಠಿತ ಸಂಸ್ಥೆಗಳು, ಕಂಪನಿಗಳು, ಸಾಫ್ಟ್ವೇರ್ ಕಂಪನಿಗಳು, ಬೇರೆ ಬೇರೆ ಕಂಪನಿಗಳು ಸಹ ಚಾಣಕ್ಯ ವಿವಿ ಕಟ್ಟಲು ನೆರವಾಗಿವೆ, ಮುಂದೆಯೂ ನೆರವಾಗಲಿವೆ. It's of course a huge honor to win the Padma Shri award, but coming today to Chanakya University because I'm associated with this university. I've in fact performed for the students of the university, so it was very nice to come over here and to be felicitated over here and to be honored here for the victory of the Padma Shri. So it feels nice because Chanakya University is almost like a second home for me. So I would feel that when it comes to the younger generation, I would the advice that I would give them is that that hard work can compensate for anything. If you don't have talent, you can work hard. If you feel that you don't have the ability, you can work hard. If you feel that that you're unable to learn quickly, then you can work hard. So I would say that hard work, there is no compensation for that. You have to work hard. Music is a very, very powerful language. In fact, I've got a song in Kannada. It's called Ba Maleba. It was my hit song in 2000. Yeah, you're singing it right now. So Ba Maleba, and I remember, I've stopped playing that at concerts, outdoor concerts, because whenever I play the song, it starts raining. So that is why I've realized that if it is indoor concert, then I will play the song, but outdoor concert, it starts raining as soon as I play and the concert has to stop. So but yeah, jokes apart, I think music is a very, very powerful language for communicating a message. Like the songs that we learn in our childhood, we'll never forget, no? And if there are any morals in those songs, those morals are with us forever. So that's why music is a very powerful language. Every country has got a national anthem. When you listen to the national anthem, immediately you feel like getting up, you feel patriotic, and that is the power of music. You don't even have to listen to the full national anthem. First few notes you listen to, immediately you feel patriotic, and that is the power of music. ಇಂತಹ ವಿವಿಯಲ್ಲಿ ಸನ್ಮಾನ ಪಡಿತಾ ಇರೋದು ಖುಷಿ ಅಂತಾರೆ ಸಂಗೀತ ಕ್ಷೇತ್ರದಲ್ಲಿ ಪದ್ಮಶ್ರೀ ಪಡೆದ ಸಾಧಕ ರಿಕ್ಕಿ ಕೇಸ್. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಸಾಧಕರಿಗೆ ಸಂದ ಗೌರವ ಸಮರ್ಪಣೆ ಚಾಣಕ್ಯ ವಿವಿಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ, ನಾಡಿನ ದೇಶದ ಸಮಸ್ತ ಭಾರತೀಯ ಮನಸ್ಸುಗಳಿಗೆ ಸ್ಫೂರ್ತಿಯಾಗಲಿ. ನೀವಿನ್ನೂ @ವಿಶ್ವಭಾರತಿ 24 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.